Okay, town in India, according to the 2011 census of India, defines the towns of two types. One is statutory town, and one more it is census town. The statutory town is defined as all places with a municipality or municipal corporation, cantonment board, or notified town area committee. The statutory town means all the places with the municipality, corporation, or cantonment board or notified ಟೌನ್ ಏರಿಯಾ ಕಮಿಟಿ. 2011 ನಮ್ಮೊಂದು ಭಾರತದ ಜನಗಣತಿಯ ಪ್ರಕಾರ ನಾವು ಪಟ್ಟಣವನ್ನ ಎರಡು ವಿಧಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ವ್ಯಾಖ್ಯಾನಿಸ್ತೀವಿ. ಒಂದು ಶಾಸನಬದ್ಧ ಟೌನ, ಮತ್ತೊಂದು ಜನಗಣತಿ ಆಧಾರಿತ ಪಟ್ಟಣ ಅಂತಕ್ಕಂಥದ್ದು. ಶಾಸನಬದ್ಧ ಪಟ್ಟಣವು ಒಂದು ಶಾಸನಬದ್ಧವಾಗಿ ರಚಿತವಾದಂತಹ ಪುರಸಭೆ, ನಿಗಮ, ಕಂಟೋನ್ಮೆಂಟ್ ಬೋರ್ಡ್ ಅಥವಾ ಅಧಿಸೂಚಿತ ಪಟ್ಟಣ ಪ್ರದೇಶ ಸಮಿತಿಯ ಎಲ್ಲ ಸ್ಥಳಗಳೆಂದು ವ್ಯಾಖ್ಯಾನಿಸಲಾಗಿದೆ. ಹಾಗೇನೆ ಪಟ್ಟಣ ಅಂತ ಕರಿಬೇಕಾದ್ರೆ ನಾವು ಆಸ್ ಪರ್ ದ ಸೆನ್ಸಸ್ ಪ್ರಕಾರ ಒಂದು ಜನಗಣತಿಯ ಆಧಾರದ ಮೇಲೆ ನಾವು ಪಟ್ಟಣವನ್ನ ಯಾವೊಂದು ಕ್ರೈಟೀರಿಯಾ ಮೇಲೆ ಪಟ್ಟಣ ಅಂತ ಕರಿತೀವಿ ಅನ್ನೋದನ್ನ ನೋಡೋದಾದ್ರೆ, ಸೆನ್ಸಸ್ ಟೌನ್ ಆರ್ ಡಿಫೈನ್ಡ್ ಆಸ್ ಪ್ಲೇಸಸ್ ದಟ್ ಸ್ಯಾಟಿಸ್ಫೈ ದ ಫಾಲೋವಿಂಗ್ ಕ್ರೈಟೀರಿಯಾ. ನಾವೊಂದು ಜನಗಣತಿಯ ಒಂದು ಪಟ್ಟಣ ಅಂತ ಕರಿಬೇಕಾದ್ರೆ ಕೆಲವು ಮಾನದಂಡಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ವ್ಯಾಖ್ಯಾನಿಸ್ತೀವಿ. ನಿರ್ದಿಷ್ಟ ಮಾನದಂಡಗಳ ಆಧಾರದ ಮೇಲೆ ನಾವು ಜನಗಣತಿಯ ಒಂದು ಪಟ್ಟಣ ಅಂದ್ರೆ ಸೆನ್ಸಸ್ ಟೌನ್ ಅಂತಕ್ಕಂಥದ್ದು. ವಾಟ್ ಆರ್ ದ ಕ್ರೈಟೀರಿಯಾ ಇಟ್ ಫಾಲೋಸ್? ಫಸ್ಟ್ ಕ್ರೈಟೀರಿಯಾ ಇಸ್ minimum population of 5,000. As per the defined as the census town, the criteria is minimum population of 5,000. ಕನಿಷ್ಠ 5,000 ಜನಸಂಖ್ಯೆನ ಹೊಂದಿರಬೇಕು. It is the first criteria. Then second criteria is at least 75% of male working population engaged in non-agricultural pursuit. At least 75% of the male working population, those who are engaged in a non-agriculture pursuits. ಅಂದ್ರೆ ಕನಿಷ್ಠ 75% ಅಷ್ಟು ಪುರುಷರು ಏನು ಕೃಷಿಯೇತರ ಕೆಲಸದಲ್ಲಿ ತೊಡಗಿಕೊಂಡಿರಬೇಕು. ಒಂದು ಪಟ್ಟಣ ಅಂತ ಕರಿಬೇಕಾದ್ರೆ ಆಸ್ ಪರ್ ದ ಸೆನ್ಸಸ್ ಟೌನ್ ಅಲ್ಲಿ ಎಷ್ಟು ಮಿನಿಮಮ್ ಪಾಪ್ಯುಲೇಷನ್ ಇಸ್ 5,000. ದೆನ್ ಒನ್ ಮೋರ್ ಕ್ರೈಟೀರಿಯಾ ಇಸ್ ಕನಿಷ್ಠ 75% ಪುರುಷರು ಏನೋ ಕೃಷಿ ಆಧಾರಿತ ಕೆಲಸದಲ್ಲಿ ತೊಡಗಿರ್ಬೇಕು. ಕೃಷಿ ಆಧಾರಿತ ಅಂದ್ರೆ ಕೃಷಿಯನ್ನ ಕೆಲಸ ಬಿಟ್ಟು ಇನ್ನಿತರ ಕೆಲಸಗಳಲ್ಲಿ ತೊಡಗಿಕೊಂಡಿರ್ಬೇಕು ಅಂತಕ್ಕಂಥದ್ದು. ದೆನ್ ಥರ್ಡ್ ಕ್ರೈಟೀರಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ, ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಅಟ್ ಲೀಸ್ಟ್ 4,000 ಪರ್ ಕಿಲೋಮೀಟರ್ ಸ್ಕ್ವೇರ್, ಅಂದ್ರೆ 1000 ಪರ್ ಸ್ಕ್ವೇರ್ ಫುಟ್ ಮೈಲ್ ಅಂತಕ್ಕಂಥದ್ದು. ಅಂದ್ರೆ ಜನಸಂಖ್ಯೆ ಒಂದು ಜನಸಾಂದ್ರತೆ ಕನಿಷ್ಠ ಎಷ್ಟಿರ್ಬೇಕು ಅಂತಂದ್ರೆ 4,000 ಪರ್ ಕಿಲೋಮೀಟರ್ಗೆ ಸ್ಕ್ವೇರ್ಗೆ, ಪ್ರತಿ ಚದರ್ ಮೈಲಿಗೆ 1000 ಜನಸಂಖ್ಯೆ. These all statutory towns, census towns and outgrowths are considered as a urban settlement as opposed to the rural area. ಈ ಎಲ್ಲಾ ಶಾಸನಬದ್ಧ ಪಟ್ಟಣಗಳು, ಜನಗಣತಿಯ ಒಂದು ಪಟ್ಟಣಗಳು ಅಂತ ನಾವೇನ್ ಕರಿತೀವಲ್ಲ, ಇವೆಲ್ಲವೂ ಸಹ ಹೊರಗಿನ ಬೆಳವಣಿಗೆಯನ್ನ ಗ್ರಾಮೀಣ ಪ್ರದೇಶಗಳ ವಿರುದ್ಧವಾಗಿ ನಗರ ವಸಾಹತುಗಳಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಪರಿಗಣಿಸಲಾಗಿದ್ವಿ. ಹಾಗೇನೆ the towns in India usually have basic infrastructure like shops, electricity or bituminized road, post office, bank, telephone facilities, high schools, and sometimes few government offices. The population of living these towns may be few thousands.
there are some towns which can be labeled as a main road town. ಆಸ್ ಪರ್ ದ ನಾವು ಒಂದು ಭಾರತದಲ್ಲಿ ನಾವು ಪಟ್ಟಣಗಳನ್ನ ನಾವು ಏನು ಅಂತಂದ್ರೆ ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ಏನೆಲ್ಲಾ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳನ್ನ ನೋಡ್ತೀವಿ ಅಂತಂದ್ರೆ ಸಾಕಷ್ಟು ಅಂಗಡಿಗಳನ್ನ ನೋಡ್ತೀವಿ, ಮತ್ತೆ ವಿದ್ಯುತ್ ಕಂಬಗಳನ್ನ ನೋಡ್ತೀವಿ, ವಿದ್ಯುತ್ ಫೆಸಿಲಿಟೀಸ್ ಇರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಬಿಟುಮಿನಸ್ ರಸ್ತೆಗಳು ಅಂತಂದ್ರೆ ಡಾಂಬರ್ ರಸ್ತೆ ಅಂತ ಹೇಳ್ತೀವಿ ನಾವು, ಡಾಂಬರೀಕೃತ ರಸ್ತೆಗಳು, ಡಾಂಬರೀಕರಣವಾದಂತಹ ರಸ್ತೆಗಳು. ದೆನ್ ಇನ್ ಎವ್ರಿ ಟೌನ್ ನಾವು ಅಂಚೆ ಕಚೇರಿಯನ್ನ ನೋಡ್ತೀವಿ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇರ್ತಕ್ಕಂಥದ್ದು ಅಂಚೆ ಕಚೇರಿ ನೋಡ್ತೀವಿ, ಪೋಸ್ಟ್ ಆಫೀಸಸ್ ನೋಡ್ತೀವಿ. ದೆನ್ ಸಮ್ ಆಫ್ ದ ಬ್ಯಾಂಕಿಂಗ್ ಫೆಸಿಲಿಟೀಸ್ ನೋಡ್ತೀವಿ, ದೆನ್ ಟೆಲಿಫೋನ್ ಫೆಸಿಲಿಟೀಸ್ ನೋಡ್ತೀವಿ, ದೂರವಾಣಿ ಸೌಲಭ್ಯಗಳನ್ನ ನೋಡ್ತೀವಿ. ಇನ್ ಆಲ್ಸೋ ಸಮ್ ಆಫ್ ದ ಟೌನ್ಸ್, ಎವ್ರಿ ಟೌನ್ಸ್ ಈಸ್ ಲೊಕೇಟೆಡ್ ಹೈಸ್ಕೂಲ್ ಅಂದ್ರೆ ಪ್ರೌಢಶಾಲೆಗಳನ್ನ ಸಹ ನಾವು ಟೌನ್ ನಲ್ಲಿ ನೋಡ್ತೀವಿ. ಮತ್ತೆ ಕೆಲವು ಪ್ರಮುಖ ಸರ್ಕಾರಿ ಕಚೇರಿಗಳನ್ನು ಸಹ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಪಟ್ಟಣಗಳಲ್ಲಿ ನೋಡ್ತೀವಿ. ನೀವೆಲ್ಲ ಪುರಸಭೆ ಅಂತ ಹೇಳ್ತೀವಿ ನಾವು, ನೆಕ್ಸ್ಟ್ ಬರುತ್ತೆ ಅದನ್ನ ಬಂದಾಗ. ಮುಂತಾದ ಸರ್ಕಾರಿ ಕಚೇರಿಗಳಂತಹ ಮೂಲಭೂತ ಸೌಕರ್ಯಗಳನ್ನ ಇವತ್ತು ಪಟ್ಟಣಗಳು ಏನಾಗಿದೆ ಅಂದ್ರೆ ಒಳಗೊಂಡಿರ್ತಕ್ಕಂಥದ್ದು. ಪಟ್ಟಣಗಳಲ್ಲಿ ಇಂತಹ ಎಲ್ಲಾ ಮೂಲಭೂತ ಸೌಕರ್ಯಗಳು, ಸಂಪನ್ಮೂಲಗಳಿಂದ ಇವು ಪಟ್ಟಣಗಳು ಕೇಂದ್ರೀಕೃತವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ದೀಸ್ ಆರ್ ದ ಸಮ್ ಟೌನ್ಸ್ ವಿಚ್ ಕ್ಯಾನ್ ಬಿ ಲೇಬಲ್ಡ್ ಆಸ್ ದ ಮೇನ್ ರೋಡ್. ಕೆಲವೊಂದು ಟೌನ್ಗಳಿಗೆ, ಕೆಲವೊಂದು ಪಟ್ಟಣಗಳಿಗೆ ಲೇಬಲ್ ಮಾಡಿರ್ತಾರೆ. ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದ್ರೆ ಜಮಖಂಡಿ ಒಂದು ನಗರಕ್ಕೆ ಸ್ವಾಗತ ಅಂತಕ್ಕಂಥದ್ದು, ಪಟ್ಟಣಕ್ಕೆ ಪುರಸಭೆ ಗುಳೇದಗುಡ್ಡಕ್ಕೆ ಸ್ವಾಗತ ಲೇಬಲ್ ಮಾಡಿರ್ತಾರೆ. ಪಟ್ಟಣಗಳಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಮೇನ್ ರೋಡಿಗೆ ಏನ್ ಮಾಡಿರ್ತಾರೆ ಅಂದ್ರೆ ದೊಡ್ಡ ಒಂದು ಏನೋ ಕಮಾಂಡ್ ಹಾಕಿ ಏನ್ ಮಾಡಿರ್ತಾರೆ ಅಂದ್ರೆ ರೋಡ್ ಮಾಡಿರ್ತಾರೆ. ಮೇನ್ ರೋಡ್ ಟೌನ್, ಮೇನ್ ರೋಡಿಗೆ ಏನ್ ಮಾಡ್ತಾರೆ, ಫಸ್ಟ್ ಊರಿಗೆ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆನೆ ಒಂದು ಟೌನ್ ಗಳಿಗೆ ಏನ್ ಮಾಡಿರ್ತಾರೆ ಅಂದ್ರೆ ದೇ ಆರ್ ಲೇಬಲ್ಡ್ ಆಸ್ ಎ ಮೇನ್ ರೋಡ್ ಟೌನ್ ಅಂತಕ್ಕಂಥ. ಪ್ರಮುಖ ಮುಖ್ಯ ರಸ್ತೆಗಳಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಆ ಟೌನ್ ಅನ್ನ ಏನ್ ಮಾಡಿರ್ತಾರೆ ಅಂದ್ರೆ ಟೌನ್ಗೆ ಐಡೆಂಟಿಫಿಕೇಶನ್ ಮಾಡಿರ್ತಾರೆ, ಆ ಊರು ಮತ್ತೆ ಆ ಟೌನ್ಗೆ, ಪಟ್ಟಣಕ್ಕೆ ಸ್ವಾಗತ ಅಂತಕ್ಕಂಥದ್ದು. ಹೀಗಾಗಿ ಕೆಲವೊಂದು ಮುಖ್ಯ ರಸ್ತೆಗಳಿಗೆ ನಾವು ಪಟ್ಟಣ ಅಂತಕ್ಕಂಥದನ್ನ ಲೇಬಲ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಾ ಒಂದು ಪ್ರಮುಖ ಟೌನ್ಗಳಲ್ಲಿ ಈ ರೀತಿಯಾದಂತಹ ಮೇನ್ ರೋಡ್ಸ್ಗೆ ನಾವು ಟೌನ್ ಅನ್ನ ಲೇಬಲ್ ಮಾಡಿರ್ತಕ್ಕಂಥ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಟೌನ್ ನಲ್ಲಿ ಈ ರೀತಿಯಾದಂತಹ ಒಂದು ಲೇಬಲೈಸ್ ಮಾಡಿರ್ತಕ್ಕಂಥ ನೋಡ್ಲಿಕ್ಕೆ ಸಾಧ್ಯ ಇದೆ. ಅನ್ಫಾರ್ಚುನೇಟ್ಲಿ ಈ ರೀತಿಯಾದಂತಹ ಲೇಬಲಿಂಗ್ಸ್ ಅನ್ನ ಮಾಡಿರ್ತಾರೆ. ಹಾಗೇನೆ ಈ ಟೌನ್ ನಲ್ಲಿ ಕೆಲವು ಸಾವಿರ ಮಾನವರ ಒಂದು ಜನಸಂಖ್ಯೆ ಎಷ್ಟು ಇರುತ್ತೆ ಅಂದ್ರೆ ಕೆಲವು ಸಾವಿರ ಇರ್ಬೋದು, ಅಂದ್ರೆ 5,000 ಇರ್ಬೋದು, 5,000ಕ್ಕಿಂತ ಹೆಚ್ಚು ಇರ್ಬೋದು. ಸಾವಿರಕ್ಕಿಂತಲೂ ನಾವು ಪರ್ಟಿಕ್ಯುಲರ್ ಆಗಿ ಇದು ಮಾಡೋದಿಲ್ಲ, ಇಷ್ಟೇ 1000 ಅಂತಕ್ಕಂಥದ್ದು. ಅಂದ್ರೆ ಮೋರ್ ದೆನ್ 5,000, ಮಿನಿಮಮ್ 5,000, ಮೋರ್ ದೆನ್ 5,000ಕ್ಕಿಂತ ಹೆಚ್ಚು ಜನಸಂಖ್ಯೆಯ ಈ ಒಂದು ಟೌನ್ ನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಇನ್ ಸ್ಟೇಟ್ ಆಫ್ ಕರ್ನಾಟಕ ಟೌನ್ ಇಸ್ ನೋನ್ ಆಸ್ ಪೇಟೆ. ಅವೆಲ್ಲ ಈ ಉತ್ತರ ಕನ್ನಡದಲ್ಲಿ ಮತ್ತೆ ಕೆಲವೊಂದಿಷ್ಟು ಕೋಸ್ಟಲ್ ಬೆಲ್ಟಿಗೆ ಹೋದ್ರೆ ಅವರು ಪಟ್ಟಣ ಅಂತ ಕರೆಯೋದಿಲ್ಲ, ಅವ್ರು ಏನಂತ ಕರೀತಾರೆ, ಪೇಟೆ ಅಂತ ಕರೀತಾರೆ. ನಾವು ಪೇಟೆಗೆ ಹೋಗಿ ಬರ್ತೀವಿ, ನಮ್ಮಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಪಟ್ಟಣಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ತೀವಿ ನಾವು. ಆ ಕಡೆಲ್ಲ ಈ ಕರಾವಳಿ ಬೆಲ್ಟ್ ನಲ್ಲಿ ಅವರು ಟೌನ್ ಅಂತ ಕರೆಯೋದಿಲ್ಲ. ಅವರು ಟೌನ್ ಇಟ್ ಈಸ್ ಇಂಗ್ಲಿಷ್ ಅಲ್ಲಿ ಟೌನ್ ಅಂತ ಕರೀತಾರೆ, ಬಟ್ ಅವರು ಇಟ್ ಈಸ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಏನಂತ ಕರೀತಾರೆ ಅಂದ್ರೆ ಪೇಟೆ ಅಂತ ಕರೀತಾರೆ. ಟೌನ್ ಈಸ್ ನೋನ್ ಆಸ್ ಎ ಪೇಟೆ ಆರ್ ಪುರ ಇನ್ ಕನ್ನಡ ಲ್ಯಾಂಗ್ವೇಜ್. ಸಮ್ ಟೈಮ್ಸ್ ಟರ್ಮ್ ಪಟ್ಟಣ ಸಿಟಿ ಅಂತಾನು ಕರೀತಾರೆ, ಪಟ್ಟಣಕ್ಕೆ ಕೆಲವೊಬ್ರು ಊರು ಅಂತಾನು ಕರೀತಾರೆ, ವಿಚ್ ಜನರಲಿ ಮೀನ್ಸ್ ಆರ್ ಯೂಸ್ಡ್ ಫಾರ್ ಎ ಟೌನ್. ಅಂದ್ರೆ ನಾವು ಟೌನ್ಗೆ ಡಿಫ್ರೆಂಟ್ ಏನೋ ಟರ್ಮಿನಾಲಜಿಯನ್ನ ಯೂಸ್ ಮಾಡ್ತೀವಿ. ದ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್ ವಿಚ್ ಗವರ್ನ್ ದೀಸ್ ಟೌನ್ಸ್ ಆರ್ ನೋನ್ ಆಸ್ ಪುರಸಭಾ. ಪ್ರತಿಯೊಂದು ಒಂದು ಟೌನ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ಈ ಪೇಟೆ ಅಥವಾ ಟೌನ್ ನಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂತಂದ್ರೆ ಪುರಸಭೆ ಅಥವಾ ನಗರಸಭೆ ಅಂತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಸ್ಥಳೀಯ ಸ್ವಯಂ ಸರ್ಕಾರಗಳು ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಈ ಪಟ್ಟಣ, ಕನ್ನಡದಲ್ಲಿ ಪುರಸಭೆ ಮತ್ತೆ ನಗರಸಭೆ ಅಂತ ಕರೀತಾರೆ. ಅಂದ್ರೆ ಆಡಳಿತ ಮಂಡಳಿ, ಅಂದ್ರೆ ಸಾಮಾನ್ಯವಾಗಿ ಪಟ್ಟಣಗಳನ್ನ ನಿಯಂತ್ರಿಸುವ ಒಂದು ಪ್ರತ್ಯೇಕವಾದಂತಹ ಸ್ಥಳೀಯ ಸರ್ಕಾರದ ಒಂದು ಮಂಡಳಿ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇತ್ತಂದ್ರೆ
ಪಟ್ಟಣದಲ್ಲಿ ನಾವು ನೋಡ್ತೇವೆ. ಪ್ರತಿಯೊಂದು ಪಟ್ಟಣದಲ್ಲಿ ಪುರಸಭೆ, ಕೆಲವೊಂದಿಷ್ಟು ದೊಡ್ಡದಾದಂತಹ ಪಟ್ಟಣದಲ್ಲಿ ನಾವು ನಗರಸಭೆ ಅಂತ ನೋಡ್ತೀವಿ. ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್ ವಿಚ್ ಗವರ್ನ್ ದೀಸ್ ಟೌನ್ಸ್ ಆರ್ ನೋನ್ ಆಸ್ ಪುರಸಭಾ ಆರ್ ನಗರಸಭಾ ಇನ್ ಕನ್ನಡ, ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಲಿವಿಂಗ್ ವಿತ್ ಮಾರ್ಕ್ಡ್ ಏರಿಯಾ ಆಫ್ ಎ ಟೌನ್. ಅಂದ್ರೆ ಜನರ ಒಂದು ಸಾಮಾನ್ಯವಾಗಿ ಪಟ್ಟಣಗಳನ್ನ ನಿಯಂತ್ರಿಸಲಿಕ್ಕೆ ಇವತ್ತು ನಾವು ಒಂದು ಪ್ರತ್ಯೇಕವಾದಂತಹ ಆಡಳಿತ ಮಂಡಳಿಯನ್ನ ನಾವು ಟೌನ್ ನಲ್ಲಿ ಪುರಸಭೆಯ ನಗರಸಭೆಯನ್ನ ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ಟೌನ್ ಅಂದ್ರೆ ಏನು ಅನ್ನೋದನ್ನ ನಾವು ಒಂದು ಮೀನಿಂಗ್ ಅನ್ನ ನಾವು ನೋಡೋದಾದ್ರೆ, ಟೌನ್ ಮೀನಿಂಗ್ ಏನು? ಟೌನ್ಸ್ ಆರ್ ಜನರಲಿ ಪ್ಲೇಸಸ್ ವಿತ್ unincorporated communities that have no structured system of government but receive service from other level of governments. However, in some countries governments allow towns to have some limited powers. ಒಂದು ಮೀನಿಂಗ್ ಅನ್ನ, ಟೌನ್ ಬಗ್ಗೆ ಒಂದು ಡೆಫಿನೇಷನ್ ಅನ್ನ ನಾವು ನೋಡೋದಾದ್ರೆ, ಪಟ್ಟಣಗಳು ಸಾಮಾನ್ಯವಾಗಿ ಸಂಘಟಿತ ಸಮುದಾಯವನ್ನು ಹೊಂದಿರುವ ಸ್ಥಳಗಳಾಗಿವೆ. Towns are generally places in unincorporated communities that have no structured system. ಇವುಗಳು ಯಾವುದೇ ರೀತಿಯಾದಂತಹ ಒಂದು ರಚನಾತ್ಮಕ ವ್ಯವಸ್ಥೆಯನ್ನು ಹೊಂದಿಲ್ಲ. Towns do not have no any structured system of government. ಯಾವುದೇ ರೀತಿಯಂತ ರಚನಾತ್ಮಕ ವ್ಯವಸ್ಥೆಯನ್ನು ಹೊಂದಿಲ್ಲ, ಆದರೆ ಸರ್ಕಾರದ ಇತರ ಹಂತಗಳಿಂದ ಸೇವೆಗಳನ್ನ ಪಡೆಯುತ್ತೆ. These are not structured. ಈ ಟೌನ್ಗೆ ನಾವು ಸಿಟಿಗೆ ಬಂದಾಗ ಸಿಟೀಸ್ ಆರ್ ವೆಲ್ ಸ್ಟ್ರಕ್ಚರ್ಡ್, ಮೆಟ್ರೋಪೊಲಿಸ್ಗೆ ಬಂದಾಗ ದೇ ಆರ್ ವೆಲ್ ಸ್ಟ್ರಕ್ಚರ್ಡ್ ಪ್ಲಾನ್ ಫಂಕ್ಷನ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಬಟ್ ಟೌನ್ಗೆ ಬಂದಾಗ ಇಲ್ಲಿ ಯಾವುದೇ ರೀತಿಯಂತ ರಚನಾತ್ಮಕ ವ್ಯವಸ್ಥೆಯನ್ನ ನಾವು ನೋಡೋದಿಲ್ಲ, ಬಟ್ ಸರ್ಕಾರದ ಇತರ ಹಂತಗಳಿಂದ ಸೇವೆಗಳನ್ನ ಪಡೆಯುತ್ತೆ. ಸರ್ಕಾರದ ಎಲ್ಲಾ ಸೇವೆಗಳನ್ನ ಟೌನ್ ನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಸರ್ಕಾರ ಟೌನ್ಗಳಿಗೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇನ್ನಿತರ ಎಲ್ಲಾ ಸೇವೆಗಳನ್ನ ತನ್ನ ಜನಸಾಮಾನ್ಯರಿಗೆ ದೊರಕಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಟೌನ್ಗಳಿಗೆ ಸರ್ಕಾರ ಏನ್ ಮಾಡತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಸೇವೆಗಳನ್ನ ಒದಗಿಸಿಕೊಡತ್ತೆ. ಬಟ್ ಕೆಲವು ದೇಶಗಳಲ್ಲಿ ಸರ್ಕಾರಗಳು ಪಟ್ಟಣಗಳಿಗೆ ಕೆಲವು ಸೀಮಿತ ಅಧಿಕಾರಗಳನ್ನ ಹೊಂದಲು ಅವಕಾಶ ಮಾಡಿಕೊಡತ್ತೆ. ಇನ್ ಸಮ್ ಕಂಟ್ರೀಸ್ ಗೌರ್ಮೆಂಟ್ಸ್ ಅಲೌ ಟೌನ್ ಟು ಹ್ಯಾವ್ ಸಮ್ ಲಿಮಿಟೆಡ್ ಪವರ್. ನಮ್ಮ ಒಂದು ಟೌನ್ ನಲ್ಲಿ ಸಹ ನಮ್ಮೊಂದು ಕರ್ನಾಟಕ ಕಾಂಟೆಸ್ಟ್ ಗೆ ಬಂದಾಗ, ಭಾರತದಲ್ಲಿ ಕಾಂಟೆಸ್ಟ್ ಗೆ ಬಂದಾಗ ನಾವು ಟೌನ್ಸ್ ಗಳಿಗೆ, ಪಟ್ಟಣಗಳಿಗೆ ವಿ ಹ್ಯಾವ್ ಗಿವ್ ದ ಸಮ್ ಲಿಮಿಟೆಡ್ ಪವರ್. ಹೇಗೆ ಲಿಮಿಟೆಡ್ ಪವರ್ ಕೊಟ್ಟಿರ್ತಂದ್ರೆ, ನಮ್ಮ ಸ್ಥಳೀಯ ಸರ್ಕಾರಗಳಲ್ಲಿ ಜನರ ಒಂದು ಭಾಗವಹಿಸುವಿಕೆ, ಜನರ ಒಂದು ಆಡಳಿತ ನಡೆಸಲಿಕ್ಕೆ ನಾವು ಟೌನ್ಸ್ ನಲ್ಲಿ ಅವರಿಗೆ ಪ್ರತ್ಯೇಕವಾದಂತಹ ಅಧಿಕಾರವನ್ನು ಕೊಟ್ಟಿದ್ದೀವಿ. ನಮ್ಮ ಒಂದು ಪ್ರತಿಯೊಂದು ಟೌನ್ ನಲ್ಲಿ ಏನು ಯಾರು ಬರ್ತಾರೆ ಅಂದ್ರೆ, ಒಬ್ರು ಇಒ ಅಂತ ಬರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಬರ್ತಾರೆ, ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಪ್ರತಿಯೊಂದು ಪಟ್ಟಣದಲ್ಲಿ ಸರ್ಕಾರ ಏನ್ ಮಾಡಿರ್ತಾರೆ, ಪಟ್ಟಣಗಳನ್ನ ಅಭಿವೃದ್ಧಿಗೆ, ನಾಗರಿಕರ ಒಂದು ಕಲ್ಯಾಣಕ್ಕಾಗಿ, ಪಟ್ಟಣಗಳ ಬೆಳವಣಿಗೆಗೆ ಎಲ್ಲಾ ರೀತಿಯಾದಂತಹ ಅಧಿಕಾರಗಳನ್ನ ನಮ್ಮ ಒಂದು ಭಾರತದ ಒಂದು ಏನು ಸರ್ಕಾರಗಳು ಪಟ್ಟಣಗಳಿಗೆ ನಿರ್ದಿಷ್ಟವಾದಂತಹ ಸೀಮಿತವಾದಂತಹ ಅಧಿಕಾರಗಳನ್ನ ಹೊಂದಲಿಕ್ಕೆ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇಟ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇವತ್ತು ನಮ್ಮ ಪಟ್ಟಣದಲ್ಲಿ ನಾವು ನೋಡ್ತಾ ಇದೀವಿ ಇಒ ಅಂತ. ನಾವೆಲ್ಲ ತಾಲೂಕ್ ಪಂಚಾಯತಿಗೆ ಅಥವಾ ಪಟ್ಟಣಕ್ಕೆ ಹೋದ್ರೆ ಅಲ್ಲಿ ಯಾರು ಇರ್ತಾರೆ ಅಂತಂದ್ರೆ, ನಮ್ಮ ಒಂದು ಮನವಿಯನ್ನು ನಾವು ಯಾರಿಗೆ ಕೊಡ್ತೀವಿ ಅಂತಂದ್ರೆ, ನಮ್ಮ ಮೂಲಭೂತ ಸೌಕರ್ಯಗಳನ್ನ ಪೂರೈಸ್ಕೊಳ್ಳಿಕ್ಕೆ, ನಮ್ಮ ಮೂಲಭೂತ ಅವಶ್ಯಕತೆಗಳಿಗೆ ನಾವು ಮನವಿಯನ್ನು ಯಾರಿಗೆ ಕೊಡ್ತೀವಿ ಅಂತಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೋಗಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಹಳ್ಳಿಯಲ್ಲಿ ಒಳ್ಳೆಯ ರಸ್ತೆಗಳಿಲ್ಲ, ನಮ್ಮ ಸಮುದಾಯದಲ್ಲಿ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನ ದೊರಕಿಸಿಕೊಡ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ನಾವು ಯಾರನ್ನ ಅಪ್ರೋಚ್ ಮಾಡ್ತೀವಿ ಅಂತಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅನ್ನ ಅಪ್ರೋಚ್ ಮಾಡ್ತೀವಿ. ಅಲ್ಲಿರ್ತಕ್ಕಂಥ ಪಟ್ಟಣದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂತ ಹೇಳ್ತೀವಿ ನಾವು. ಆ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಹೋಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅಪ್ರೋಚ್ ಮಾಡಿವಿ. ಏನ್ ಮಾಡ್ತೀವಿ ಅಂದ್ರೆ, ಅವ್ರಿಗೆ ಅಧಿಕಾರ ಇದೆ ಪಟ್ಟಣದಲ್ಲಿ, ಅವರು ಹೆಡ್. ಒಂದು ಪಟ್ಟಣಕ್ಕೆ, ಪುರಸಭೆಗೆ ಅವರೇ ಹೆಡ್ ಇರೋದ್ರಿಂದ ಅವರು ಪಟ್ಟಣವನ್ನ ಹೇಗೆ ಅಭಿವೃದ್ಧಿ ಪಡಿಸಬೇಕು, ಪಟ್ಟಣವನ್ನ ಹೇಗೆ ಸುಂದರಗೊಳಿಸಬೇಕು, ಪಟ್ಟಣದ ಜನಸಂಖ್ಯೆಗೆ ಅನುಗುಣವಾಗಿ ಜನರ ಕುಂದು ಕೊರತೆಗಳನ್ನ ಹೇಗೆ ನಿವಾರಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸರ್ಕಾರಗಳು ಪಟ್ಟಣಗಳಿಗೆ, ಪಟ್ಟಣ ಪಂಚಾಯತ್ ಅಥವಾ ಪಟ್ಟಣದ ಅಧಿಕಾರಿಗಳಿಗೆ ವಿಶೇಷವಾದಂತಹ ಅಧಿಕಾರಗಳನ್ನ ನೀಡಿದ. ಇವನ್ ಪಟ್ಟಣಗಳಲ್ಲಿ ಯೋಗ ಅಷ್ಟೇ ಅಧಿಕಾರವನ್ನ ನೀಡದೆ ಸ್ಥಳೀಯ ಸರ್ಕಾರಗಳ
ಏನು ಪಟ್ಟಣದಲ್ಲಿ ಸ್ಥಳೀಯ ಸರ್ಕಾರಗಳಿದೆ, ಸ್ಥಳೀಯ ಸರ್ಕಾರದ ಪ್ರತಿನಿಧಿಗಳಿಗೆ, ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಸಹ ಕೆಲವೊಂದಿಷ್ಟು ಅಧಿಕಾರಗಳನ್ನ ನಾವು ಸರ್ಕಾರ ನೀಡಿರ್ತಕ್ಕಂಥ ಸಹ ಕಾಣಬಹುದಾಗಿದೆ. ದೆನ್ we go for the features or characteristics of the town. ಪಟ್ಟಣದ ಪ್ರಮುಖ ಗುಣಲಕ್ಷಣಗಳು. Features, characteristics of a town ಅಂತಕ್ಕಂಥ. A town consists of usually socially heterogeneous people who do not know one another very well with different lifestyle and personal contact. A town consists of a socially heterogeneous people. ಒಂದು ಪಟ್ಟಣವು ವಿಭಿನ್ನ ಜೀವನ ಶೈಲಿ ಮತ್ತು ವೈಯಕ್ತಿಕ ಸಂಪರ್ಕದೊಂದಿಗೆ ಒಬ್ಬರಿಗೊಬ್ಬರು ಚೆನ್ನಾಗಿ ತಿಳಿದಿಲ್ಲದ ಸಾಮಾಜಿಕವಾಗಿ ಭಿನ್ನ ಜಾತಿಯ ಜನರನ್ನು ಒಳಗೊಂಡಿದೆ. Who do not know one another very well with different lifestyle with personal contact. ಪಟ್ಟಣದಲ್ಲಿ ನಾವು ವಿಭಿನ್ನವಾದಂತಹ ಜೀವನ ಶೈಲಿ ಮತ್ತೆ ಒಬ್ಬರಿಗೊಬ್ಬರು ವೈಯಕ್ತಿಕವಾಗಿ ಸಂಪರ್ಕ ಇರ್ತಾರೆ. ಸಂಪರ್ಕದೊಂದಿಗೆ ಇದ್ರೂ ಸಹ ಒಬ್ಬರಿಗೊಬ್ಬರಿಗೂ ಯಾರು ಅವರಷ್ಟು ಒಬ್ಬರಿಗೊಬ್ಬರು ಚೆನ್ನಾಗಿ ತಿಳಿದಿಲ್ಲದ ಸಾಮಾಜಿಕವಾಗಿ ಭಿನ್ನ ಜಾತಿಯ ಜನರನ್ನ ಒಳಗೊಂಡಿದೆ. ನೋಡ್ರಿ, ಪಟ್ಟಣದಲ್ಲಿ ನಾವು ಒಂದೇ ಬಗೆಯ ಜಾತಿಗಳ ಜನರನ್ನ, ಸಮುದಾಯದ ಜನರನ್ನ ನೋಡೋದಿಲ್ಲ. ಅಲ್ಲಿ ಪಟ್ಟಣವು ವಿಭಿನ್ನವಾಗಿರುತ್ತೆ. ಗ್ರಾಮದಲ್ಲಿ ನೋಡ್ರಿ, ಗ್ರಾಮದ ಜೀವನ ಶೈಲಿ ಒಂದೇ ರೀತಿ ಆಗಿರುತ್ತೆ. ಜನರ ಉಡುಗೆ ತೊಡುಗೆ, ಮಾತುಗಳು, ಲ್ಯಾಂಗ್ವೇಜ್ ಆಗಿರ್ಬೋದು, ಉಡುಗೆ ತೊಡುಗೆ ಆಗಿರ್ಬೋದು, ಅವರ ಸಾಂಸ್ಕೃತಿಕ ವೈವಿಧ್ಯತೆ ಆಗಿರ್ಬೋದು. ಹೀಗೆ ನಾವು ಗ್ರಾಮೀಣ ಒಂದು ಇದು ಯಾವುದು ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾದಂತ ಒಬ್ಬರ ವಿಭಿನ್ನ ಜೀವನ ಶೈಲಿಯನ್ನು ನೋಡೋದಲ್ಲ. ಬಟ್ ಪಟ್ಟಣದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ವಿಭಿನ್ನ ಜೀವನ ಶೈಲಿ ಮತ್ತೆ ವೈಯಕ್ತಿಕ ಸಂಪರ್ಕದೊಂದಿಗೆ ಒಬ್ಬರಿಗೊಬ್ಬರು ಚೆನ್ನಾಗಿ ತಿಳಿದಿರೋದಿಲ್ಲ. ಸಾಮಾಜಿಕವಾಗಿ ಹಲವಾರು ಜಾತಿ ಜನಾಂಗದ ಜನರನ್ನ ನಾವು ಟೌನ್ ನಲ್ಲಿ ನೋಡ್ತೀವಿ. ಒಂದೇ ಜಾತಿ ಜನಾಂಗದವ್ರು ನಾವು ಟೌನ್ ನಲ್ಲಿ ನೋಡೋದಿಲ್ಲ. ಒಟ್ಟು ಬೇರೆ ಬೇರೆ ಸಮೂಹದ ವಿವಿಧ ಭಾಗದ ಧರ್ಮ, ಜಾತಿ, ಜನಾಂಗದ ಜನರನ್ನ, ಭಿನ್ನ ಜಾತಿಯ ಜನರನ್ನ ಇಲ್ಲಿ ನಾವು ಪೇಟೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ನಾವು ಅದಕ್ಕೆ ಹೇಳ್ತಾರೆ, ಒಂದು ಗಾದೆ ಹೇಳ್ತಾರೆ, ಪೇಟೆ ನೋಡ್ಲಿಕ್ಕೆ ಚಂದ, ಹಳ್ಳಿ ಜೀವನ ವಾಸಿಸ್ಲಿಕ್ಕೆ ಚಂದ ಅಂತಕ್ಕಂಥ. ಹಳ್ಳಿಯಲ್ಲಿ ವಾಸ ಮಾಡೋ ಚಂದ, ಬಟ್ ಪೇಟೆ ಅನ್ನೋದು ನೋಡ್ಲಿಕ್ಕೆ ಚಂದ ಅಷ್ಟೆ. ಹಾಗಾಗಿ second, one more important characteristics is a town is a large settlement inhabiting thousands of families of different culture, backgrounds and language. ನೋಡ್ರಿ, ವಿವಿಧ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಭಾಷೆಗಳ ಆಧಾರಿತವಾಗಿ ಸಾವಿರಾರು ಕುಟುಂಬಗಳನ್ನ ವಾಸಿಸುವ ಒಂದು ಪಟ್ಟಣವು ಒಂದು ದೊಡ್ಡ ವಸಾಹತು. ಈ ಟೌನ್ ಅಂತಕ್ಕಂಥದ್ದು ಇಟ್ ಇಸ್ ಎ ಲಾರ್ಜ್ ಸೆಟಲ್ಮೆಂಟ್. ಟೌನ್ ನಲ್ಲಿ ದೊಡ್ಡ ವಸಾಹತು, ಒಂದು ದೊಡ್ಡವಾದಂತಹ ಮನೆಗಳ ಸಮೂಹವನ್ನ ಕೇಂದ್ರೀಕರಿಸುತ್ತೆ. ಟೌನ್ ನಲ್ಲಿ ನೋಡ್ರಿ, ಮನೆಗಳು ಸಾಕಷ್ಟು ಮನೆಗಳಿಂದ ಕೇಂದ್ರೀಕೃತವಾಗಿರುತ್ತೆ. ದೊಡ್ಡ ವಸಾಹತು ಅಂತಂದ್ರೆ ಟೌನ್ ಇಸ್ ಎ ಲಾರ್ಜ್ ಸೆಟಲ್ಮೆಂಟ್ ಇನ್ಹ್ಯಾಬಿಟೇಟಿಂಗ್ ಥೌಸಂಡ್ಸ್ ಆಫ್ ಫ್ಯಾಮಿಲಿ. ಒಂದು ಟೌನ್ ಅಲ್ಲಿ ಒಂದೇ ಸೈಡ್ ಹೋದ್ರೆ 1,000 ಅಥವಾ 2,000 ಜನರಿಂದ ಕೇಂದ್ರೀಕೃತವಾದಂತ ವಸತಿ ಹೊಂದಿರತಕ್ಕಂತ ಜನರು ನಿರ್ದಿಷ್ಟವಾಗಿ ಜೀವನವನ್ನ ಸಾಗಿಸ್ತಿರ್ತಾರೆ. ಜೊತೆಗೆ ಹಲವಾರು ಕುಟುಂಬಗಳು ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿರ್ತಾರೆ. ಕೇವಲ ಒಂದೇ ಸಾಂಸ್ಕೃತಿಕ ಹಿನ್ನೆಲೆ ಬಂದಿಲ್ಲ. ನಾವು ಹಳ್ಳಿ ಕಲ್ಚರ್ಗೆ ಹೋದ್ರೆ ಅಲ್ಲಿ ಹಳ್ಳಿ ಕಲ್ಚರ್ ಒಂದೇ ರೀತಿಯಾದಂತಹ ಸಾಂಸ್ಕೃತಿಕ ಹಿನ್ನೆಲೆ ಇರುತ್ತೆ. ಹಳ್ಳಿಯಲ್ಲಿ ಎಲ್ಲರ ಒಂದು ಸಾಂಸ್ಕೃತಿಕ ಆಚಾರ ವಿಚಾರಗಳು ಎಲ್ಲವೂ ಸಹ ಒಂದೇ ರೀತಿಯಾಗಿರುತ್ತೆ. ಬಟ್ ಅದೇ ಟೌನ್ ನಲ್ಲಿ ಬಂದಾಗ ವಿವಿಧ ಸಾಂಸ್ಕೃತಿಕ ಹಿನ್ನೆಲೆ, ವಿವಿಧ ಭಾಷೆಗಳನ್ನಾಡುವ ಜನರಿಂದ ಕೇಂದ್ರೀಕೃತವಾಗಿರುತ್ತೆ. ಪಟ್ಟಣವು ವಿವಿಧ ಭಾಷೆಗಳು ಮತ್ತೆ ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಜನರು ಬೇರೆ ಬೇರೆ ಒಂದು ಊರುಗಳಿಂದ ಬಂದು ಟೌನ್ಗೆ ಏನಾಗಿರ್ತಾರೆ, ಟೌನ್ ನಲ್ಲಿ ತಮ್ಮ ಜೀವನವನ್ನ ಸಾಗಿಸಿರ್ತಕ್ಕಂತಹ ಒಂದು ದೊಡ್ಡ ವಸಾಹತು ಕೂಡಿರ್ತಕ್ಕಂತಹ ಒಂದು ಜನಸಂಖ್ಯೆಯನ್ನ ನಾವು ಟೌನ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ದೆನ್ ಥರ್ಡ್ characteristics is town possess abundant social amenities and well infrastructured service. Example, electricity, pipe borne water security and other necessary amenities. ಪಟ್ಟಣವು ಹೇರಳವಾದಂತಹ ಸಾಮಾಜಿಕ ಸೌಲಭ್ಯಗಳನ್ನ, ಮೂಲ ಸೌಕರ್ಯಗಳ ಸೇವೆಗಳನ್ನ ಹೊಂದಿದೆ. ನೀವೆಲ್ಲ ಆಲ್ಮೋಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಎಲ್ಲಿದ್ದೀರಂದ್ರೆ ನಿಮ್ಮ ಟೌನ್ ನಲ್ಲೇನೆ ವ್ಯಾಸ ಮಾಡ್ತಾ ಇದ್ದೀರಿ. ನಿಮ್ಮ ಪಟ್ಟಣದಲ್ಲಿ ನೀವು ಇರ್ತಕ್ಕಂಥ ಪ್ರದೇಶದಲ್ಲಿ ಸಾಮಾಜಿಕ ಸೌಲಭ್ಯಗಳು, ಮೂಲ ಸೌಕರ್ಯಗಳಿಗೆ, ಸೇವೆಗಳಿಗೆ ಯಾವುದೇ ರೀತಿಯಾದ ಕೊರತೆ ಇಲ್ಲ. ಅಂದ್ರೆ
ಇವತ್ತು ಪ್ರಸ್ತುತ ಪ್ರತಿಯೊಂದು ಪಟ್ಟಣಗಳು, ಎವ್ರಿ ಟೌನ್ ಪೊಸೆಸ್ abundant social amenities and also well infrastructural services that may be electricity ಆಗಿರ್ಬೋದು, ವಾಟರ್ ಸೆಕ್ಯೂರಿಟಿ ಆಗಿರ್ಬೋದು, ಹೆಲ್ತ್ ಫೆಸಿಲಿಟೀಸ್ ಆಗಿರ್ಬೋದು, ಅದರ್ ಗೌರ್ಮೆಂಟ್ ಆಫೀಸ್ ಆಗಿರ್ಬೋದು. ಹೀಗೆ ಹಲವಾರು ರೀತಿಯಾದಂತಹ ಮೂಲ ಸೌಕರ್ಯಗಳ ಸೇವೆಗಳನ್ನ ಇವತ್ತು ನಾವು ಟೌನ್ ನಲ್ಲಿ ನೋಡ್ತಿದೀವಿ. ವಿದ್ಯುತ್ ನೋಡ್ರಿ, ಮೊದ್ಲೆಲ್ಲ ಟೌನ್ ನಲ್ಲಿ ಸರಿಯಾದಂತಹ ವಿದ್ಯುತ್ ಸೌಕರ್ಯಗಳು ಇರ್ತಿರ್ಲಿಲ್ಲ. ಬಟ್ ಇವತ್ತು ಎವ್ರಿ ಟೌನ್ ನಲ್ಲಿ 24x7 ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಇದೆ ಎಲ್ಲಾ ಟೌನ್ ನಲ್ಲಿ. ಜೊತೆಗೆ ಪೈಪ್ ನಿಂದ ನೀರಿನ ಸೌಕರ್ಯ, ಇವತ್ತು ಪೈಪ್ ನಿಂದ ಇವತ್ತು ನೀರಿನ ಒಂದು ಸೌಲಭ್ಯಗಳನ್ನ ನಾವು ಟೌನ್ ನಲ್ಲಿ ಪಡಿತಾ ಇದ್ವಿ. ಮೊದಲೆಲ್ಲ ಟೌನ್ ನಲ್ಲಿ ನೀರಿಗೆ ಒಂದು ಪ್ರತ್ಯೇಕವಾದಂತಹ ಇದೇನಿರ್ತಿತ್ತು, ಬೋರ್ವೆಲ್ ಇರ್ತಿತ್ತು, ನೀರಿನ ಟ್ಯಾಂಕ್ ಗಳು ಇರ್ತಿತ್ತು. ಅಲ್ಲೇ ಹೋಗಿ ನಾವು ವಾಟರ್ ಅನ್ನ ಅಬ್ಸಾರ್ವ್ ಮಾಡ್ಕೋತಾ ಇದೀವಿ. ವಾಟರ್ ಫೆಸಿಲಿಟೀಸ್ ಅನ್ನ ನಾವು ನೀರು ಕುಡಿಲಿಕ್ಕೆ ಬಳಸಲಿಕ್ಕೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಹಿಂದೆ ಹೋಗಿ ಒಂದು ನೀರಿನ ಟ್ಯಾಂಕಿಗೆ ಹೋಗಿ ಅಲ್ಲಿ ಹೋಗಿ ತುಂಬಿಕೊಂಡು ಬರ್ತಿದ್ವಿ. ಬಟ್ ನಾವ್ ಡೇಸ್ ಇವತ್ತು ಆ ರೀತಿಯಾದಂತಹ ಒಂದು ಯಾವುದೇ ರೀತಿಯಾದಂತಹ ತೊಂದರೆಗಳು ಇವತ್ತು ಟೌನ್ ನಲ್ಲಿ ಇಲ್ಲ. ಇವತ್ತು ಟೌನ್ಗಳು ಎಲ್ಲಾ ರೀತಿಯಾದಂತಹ ಮೂಲ ಸೌಕರ್ಯಗಳಿಂದ ಇವತ್ತು ಮೂಲ ಸೌಕರ್ಯಗಳನ್ನ ಒಳಗೊಂಡಿದೆ. ಇವತ್ತು ಪೈಪ್ ನಿಂದ ನೀರಿನ ಸೌಲಭ್ಯಗಳನ್ನ ನೀಡ್ತಾ ಇದೀವಿ. ಜೊತೆಗೆ ಇನ್ನಿತರ ಅಗತ್ಯ ಎಲ್ಲಾ ಸೌಲಭ್ಯಗಳನ್ನ ನಾವು ಟೌನ್ ನಲ್ಲಿ ನೋಡ್ತಾ ಇದೀವಿ. ಅಂದ್ರೆ ಈ ಟೌನ್ ಅಂತಕ್ಕಂಥದ್ದು ಗ್ರಾಮೀಣ ಸಮುದಾಯದ ಮುಂದುವರಿದ ಭಾಗವಾಗಿ ನಾವು ನೋಡ್ತಾ ಇದ್ವಿ. ಗ್ರಾಮೀಣ ಸಮುದಾಯದ ಒಂದು ಅಪ್ಗ್ರೇಡ್, ಒಂದು ಗ್ರಾಮ ಟೌನ್ ಆಗಿ ಅಪ್ಗ್ರೇಡ್ ಆಗತ್ತೆ. ಅದೇ ಟೌನ್ ಮುಂದೆ ಏನಾಗತ್ತೆ ಅಂತಂದ್ರೆ ಸಿಟಿಯಾಗಿ ಅಪ್ಗ್ರೇಡ್ ಆಗತ್ತೆ. ಹಾಗೇನೆ ಜಿಲ್ಲೆ. ಹೀಗಾಗಿ ಗ್ರಾಜುವಲಿ ಏನಾಗತ್ತೆ ಅಂದ್ರೆ ಕಮ್ಯುನಿಟೀಸ್ ಏನಾಗತ್ತೆ ಅಂತಂದ್ರೆ ಟೌನ್ ಆಗಿ, ಸಿಟಿ ಆಗಿ, ಮತ್ತೆ ಮೆಗಾ ಸಿಟೀಸ್ ಆಗಿ, ಮೆಟ್ರೋ ಸಿಟೀಸ್ ಗಳಾಗಿ. ಹಿಂಗೆ ಹಿಂದೆಲ್ಲ ಟೌನ್ ಗಳು ಇರ್ತಿತ್ತು. ಈ ಮುಂಬೈ ಟೌನ್ ಅಂತಕ್ಕಂಥದ್ದು, ಮದ್ರಾಸ್ ಟೌನ್ ಅಂತಕ್ಕಂಥದ್ದು. ಹೀಗೆ ಮೊದಲೆಲ್ಲ ಈ ಟೌನ್ ಕಾನ್ಸೆಪ್ಟ್ ಹೇಗಿದೆ ಅಂತಂದ್ರೆ ಇದು ವೆಸ್ಟರ್ನ್ ಕಲ್ಚರ್. ಇದು ಬೇಸಿಕಲಿ ಈ ಟೌನ್ ಅಂತಕ್ಕಂಥದ್ದು ಇಟ್ ಇಸ್ ನಾಟ್ ಇಂಡಿಯನ್ ಕಲ್ಚರ್. ಈ ಟೌನ್ ಕಲ್ಚರ್ ಇಂಡಿಯನ್ ಕಲ್ಚರ್, ವೆಸ್ಟರ್ನ್ ಕಲ್ಚರ್ ಇಂದ ನಾವು ಟೌನ್ ಅನ್ನ ಏನ್ ಮಾಡಿದ್ರೆ ಅಪ್ಗ್ರೇಡ್ ಮಾಡ್ಕೋತಾ ಬಂದ ಇದ್ವಿ. ರೂರಲ್ ಕಮ್ಯುನಿಟೀಸ್ ಅನ್ನ ಟೌನ್ ಮಾಡ್ತಾ ಇದೀವಿ. ಟೌನ್ ಇದ್ದಿದ್ದ ಬೇಸ್ಡ್ ಆನ್ ದ ಪಾಪ್ಯುಲೇಷನ್, ಅವರ್ ಪಾಪ್ಯುಲೇಷನ್ ಅಂಡ್ ಆಲ್ಸೋ ಸ್ಟ್ಯಾಟ್ಯೂಟರಿ ಲೋಕಲ್ ಬಾಡೀಸ್, ಶಾಸನಬದ್ಧವಾಗಿ ಮತ್ತೆ ಸ್ಟ್ಯಾಟ್ಯೂಟರಿ ಲೋಕಲ್ ಬಾಡೀಸ್ಗೆ ಅನುಗುಣವಾಗಿ ಏನ್ ಮಾಡ್ತಿದ್ರೆ ಟೌನ್ ಗಳನ್ನ ಏನ್ ಮಾಡ್ತಿದ್ವಿ, ಅಪ್ಗ್ರೇಡ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ people in town are engaged in secondary and tertiary activities such as manufacturing, construction and other service oriented jobs. People in the town are engaged in secondary tertiary activities such as manufacturing, construction and other service oriented jobs. ಅಂದ್ರೆ ಪಟ್ಟಣದಲ್ಲಿ ಜನರು ಉತ್ಪಾದನೆ, ನಿರ್ಮಾಣ ಮತ್ತೆ ಇತರ ಸೇವಾ ಆಧಾರಿತ ಉದ್ಯೋಗಗಳಂತಹ ಮಾಧ್ಯಮಿಕ ಮತ್ತು ತೃತೀಯ ಚಟುವಟಿಕೆಗಳಲ್ಲಿ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವು ಪಟ್ಟಣದಲ್ಲಿ ನೋಡ್ತಾ ಇದೀವಿ. ಪಟ್ಟಣದ ಜನರು ಅವರ ಮುಖ್ಯ ಉದ್ಯೋಗ ಆಧಾರಿತ ಒಂದು ಜಾಬ್ ಯಾವುದು ಅಂತಂದ್ರೆ ಕನ್ಸ್ಟ್ರಕ್ಷನ್ ವರ್ಕ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಸೆಕೆಂಡರಿ ಅಂಡ್ ಟೆರಿಟರಿ ಆಕ್ಟಿವಿಟೀಸ್, ಮಾಧ್ಯಮಿಕ ಮತ್ತು ಸೇವಾ ವಲಯದ ಆಧಾರಗಳಲ್ಲಿ ಉದ್ಯೋಗಗಳಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಉತ್ಪಾದನೆ ಅಂತಂದ್ರೆ ಕೆಲವೊಬ್ರು ಇಂಡಸ್ಟ್ರಿ ನೋಡ್ತಾ ಇದೀವಿ ನಾವು. ಟೌನ್ ಅಲ್ಲಿನೂ ಸಹ ಸಾಕಷ್ಟು ಇಂಡಸ್ಟ್ರೀಸ್ ಅನ್ನು ನೋಡ್ತೀವಿ. ಕೆಲವೊಂದಿಷ್ಟು ಇಂಡಸ್ಟ್ರೀಸ್ ಗಳನ್ನ, ಫಾರ್ ಎಕ್ಸಾಂಪಲ್ ಯಾವ ಟೌನ್ ಅಲ್ಲಿ ಇಂಡಸ್ಟ್ರೀಸ್ ನೋಡ್ತೀವಿ ಅಂತಂದ್ರೆ ಪ್ಯಾಕಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು, ಪ್ಯಾಕೆಟಿಂಗ್ ಅದು. ಮತ್ತೆ ಟೌನ್ ನಲ್ಲಿ ಕೆಲವೊಂದಿಷ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ ಉತ್ಪಾದನಾ ಚಟುವಟಿಕೆಯಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಆಗಿರ್ಬೋದು. ಮತ್ತೆ ನಾವು ಹೇಳ್ತೀವಲ್ಲ ಈಗ ಸಣ್ಣ ಒಂದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಗಳಾಗಿರ್ಬೋದು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗಳು. ಮತ್ತೆ ನಿರ್ಮಾಣ ಅಂತಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಮತ್ತೆ ಇನ್ನಿತರ ರೋಡ್ ವರ್ಕ್ಸ್ ಗಳಾಗಿರ್ಬೋದು. ಹೀಗೆ ವಿವಿಧ ರೀತಿಯಾದಂತಹ ಮಾಧ್ಯಮಿಕ ಹಾಗೂ ಸೇವಾ ವಲಯ ಆಧಾರಿತ ಉದ್ಯೋಗಾವಕಾಶಗಳಲ್ಲಿ ಜನರು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ನಾವು ಪೇಟೆಯಲ್ಲಿ, ಟೌನ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಹಾಗೇನೆ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದಂದ್ರೆ ಟೌನ್ ಆರ್ ಮೇಡ್ ಅಪ್ ಆಫ್ ಮೆನಿ ಬಿಲ್ಡಿಂಗ್ಸ್ ವಿತ್ ಥೌಸಂಡ್ಸ್ ಆಫ್ ಪೀಪಲ್ ಲಿವಿಂಗ್ ಇನ್ ಇಟ್. ನೋಡ್ರಿ, ಪಟ್ಟಣಗಳು ಅನೇಕ ಕಟ್ಟಡಗಳಿಂದ ಕೂಡಿದ್ದು ಅದರಲ್ಲಿ ಸಾವಿರಾರು ಜನರು ವಾಸಿಸ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಈ ಮೊದಲೆಲ್ಲ ಬಾಂಬೆ ಟೌನು ಮತ್ತೆ ಮದ್ರಾಸ್ ಟೌನು ಹೀಗೆ ನೋಡ್ತಿದ್ದೆ. ಆ ಒಂದು ಟೌನ್ ನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ನಲ್ಲಿನೇ 1,000-2,000 ಜನರು ವಾಸ ಮಾಡ್ತಾ ಇದ್ರು.
ಈ ಟೌನ್ ಮುಂಬೈ ಸಿಟಿ, ಬಾಂಬೆ ಸಿಟಿ, ಪುಣಾ ಅಂತಕ್ಕಂತಹ ಪ್ರಮುಖ ಟೌನ್ ಪ್ಲೇಸಸ್ ಅಲ್ಲಿ ಅಲ್ಲೆಲ್ಲ ಅದನ್ನ ಟೌನ್ ಅಂತ ಕರಿತಾ ಇದ್ರು. ಒಂದು ನಿರ್ದಿಷ್ಟವಾದಂತ ಜನಸಂಖ್ಯೆ ಹೊಂದಿರತಕ್ಕಂಥ ಪ್ರದೇಶವನ್ನ ಟೌನ್ ಅಂತ ಕರಿತಿದ್ರು. ಆ ಟೌನ್ ಅಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲ, ಒಂದು ಬಿಲ್ಡಿಂಗ್ ನಲ್ಲಿ ಸಾವಿರಾರು ಜನರು ಏನ್ ಮಾಡ್ತಿದ್ರು ಅಂದ್ರೆ ವಾಸ ಮಾಡ್ತಾ ಇದ್ರು. ಹೀಗಾಗಿ ಟೌನ್ಸ್ ಆರ್ ಮೇಡ್ ಅಪ್ ಆಫ್ ಮೆನಿ ಬಿಲ್ಡಿಂಗ್ಸ್, ಹಲವಾರು ಕಟ್ಟಡಗಳಿಂದ ಕೂಡಿದ್ದು, ಅದರಲ್ಲಿ ಸಾವಿರಾರು ಜನರು ವಾಸ ಮಾಡ್ತಾ ಇದ್ದಾರೆ. ಟೌನ್ ಅಲ್ಲಿ ಅದರಲ್ಲಿ ಸಾವಿರಾರು ಜನರು ವಾಸಿಸುತ್ತಿದ್ದಾರೆ. ಇವತ್ತು ಸಹ ಸಾಕಷ್ಟು ಟೌನ್ ಅಲ್ಲಿ, ಒಂದು ಪ್ರದೇಶದಲ್ಲಿ, ಒಂದು ಟೌನ್ ಅಲ್ಲಿ ಸಾಕಷ್ಟು ಸಾವಿರ, 5,000, 10,000, 15,000 ಹೀಗೆ 20,000 ಅಷ್ಟು ಜನರು ಒಂದೇ ಒಂದು ಟೌನ್ ನಲ್ಲಿ, ಒಂದು ಏರಿಯಾನಲ್ಲಿ ಜನರು ವಾಸವಾಗಿರ್ತಕ್ಕಂತಹದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಟೌನ್ಸ್ ಆರ್ ಮೇಡ್ ಅಪ್ ಆಫ್ ಮೆನಿ ಬಿಲ್ಡಿಂಗ್ಸ್ ವಿತ್ ಥೌಸಂಡ್ಸ್ ಆಫ್ ಪೀಪಲ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಒಂದು ನಿಶ್ಚಿತವಾದಂತಹ ಪಟ್ಟಣದ ಪ್ರದೇಶದಲ್ಲಿ ಸಾವಿರಾರು ಜನರು ಒಂದೇ ಸ್ಥಳದಲ್ಲಿ, ನಿರ್ದಿಷ್ಟ ಸ್ಥಳದಲ್ಲಿ ವಾಸವಾಗಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ವಿ. ದೆನ್ ಟೌನ್ possesses superb arrangement for modern healthcare in hospitals and clinics. Not town possess super arrangements for modern healthcare in hospitals and clinics. Not ಟೌನ್ ನಲ್ಲಿ ನಾವು ಸುವ್ಯವಸ್ಥಿತವಾದಂತಹ ಆಸ್ಪತ್ರೆಗಳು ಮತ್ತೆ ಆಧುನಿಕ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನ, ಉತ್ತಮವಾದಂತಹ ಆರೋಗ್ಯ ವ್ಯವಸ್ಥೆಯನ್ನ ಹೊಂದಿದೆ. ಇವತ್ತು ಟೌನ್ ಅಲ್ಲಿ ನೋಡ್ರಿ, ಪ್ರತಿಯೊಂದು ಟೌನ್ ಅಲ್ಲಿ ನಾವು ಹೇಳ್ತೀವಿ ನಗರ ಸಮುದಾಯ ಆರೋಗ್ಯ ಕೇಂದ್ರ ಅಂತಕ್ಕಂಥ. ನೀವೆಲ್ಲ ನಿಮ್ ಟೌನ್ ಅಲ್ಲಿ ಒಳ್ಳೆಯ ಚಿಕಿತ್ಸೆ ಒಂದು ಕ್ಲಿನಿಕ್ಸ್ ಗಳನ್ನ ನೋಡ್ತೀವಿ. ಪ್ರೈವೇಟ್ ಕ್ಲಿನಿಕ್ಸ್ ಆಗಿರ್ಬೋದು ಅಥವಾ ಒಂದು ಗೌರ್ಮೆಂಟ್ ಕ್ಲಿನಿಕ್ಸ್ ಗಳಾಗಿರ್ಬೋದು. ಅಂದ್ರೆ ಆಧುನಿಕ ಆರೋಗ್ಯ ಕೇಂದ್ರಗಳನ್ನ ನಾವು ಇವತ್ತು ಟೌನ್ ನಲ್ಲಿ, ಉತ್ತಮವಾದಂತಹ ಆರೋಗ್ಯ ವ್ಯವಸ್ಥೆಯನ್ನು ಇವತ್ತು ಟೌನ್ಗಳು ಒಳಗೊಂಡಿದೆ. ನಗರದಲ್ಲಿ ನಾವು ಜಿಲ್ಲಾ ಆಸ್ಪತ್ರೆಗಳನ್ನ ನೋಡೋದಾದ್ರೆ, ಟೌನ್ ನಲ್ಲಿ ಏನ್ ನೋಡ್ತಿರ್ತಂದ್ರೆ ಒಳ್ಳೆಯ ವೆಲ್ ಸೊಫಿಸ್ಟಿಕೇಟೆಡ್, ವೆಲ್ ಇನ್ಫ್ರಾಸ್ಟ್ರಕ್ಚರ್ಡ್, ಆಲ್ ದ ಫೆಸಿಲಿಟೀಸ್ ಆರ್ ಸರ್ವಿಸ್ ಪ್ರೊವೈಡೆಡ್ ಇನ್ ದ ಟೌನ್ ಹಾಸ್ಪಿಟಲ್ಸ್. ಟೌನ್ ಹಾಸ್ಪಿಟಲ್ ನಲ್ಲಿ ಎಲ್ಲಾ ರೀತಿ ಅಂತ ಇವತ್ತು ನಾವು ನೋಡ್ತಾ ಇದ್ವಿ. ಇವತ್ತು ಟೌನ್ ಹಾಸ್ಪಿಟಲ್ಸ್ ಎಲ್ಲಾನು ಸಹ ಅಪ್ಗ್ರೇಡ್ ಆಗಿದೆ. ಇವತ್ತು ಟೌನ್ ಹಾಸ್ಪಿಟಲ್ ನಲ್ಲಿ ಮಾಡರ್ನ್ ಹೆಲ್ತ್ ಕೇರ್ ಟ್ರೀಟ್ಮೆಂಟ್ಸ್ ಫೆಸಿಲಿಟೀಸ್ ಗಳನ್ನ ನಾವು ಟೌನ್ ನಲ್ಲಿ ಇವತ್ತು ನೋಡ್ಲಿಕ್ಕೆ ಸಾಧ್ಯ ಇದೆ. ಟೌನ್ ನಲ್ಲಿ ನೀವೆಲ್ಲ ನೋಡಿರ್ತೀವಿ ನಗರ ಸಮುದಾಯ ಆರೋಗ್ಯ ಕೇಂದ್ರ ಅಂತಕ್ಕಂಥದ್ದು. ಟೈಟಲ್ ಏನಿರುತ್ತೆ ಅಂದ್ರೆ, ಆರೋಗ್ಯ ವ್ಯವಸ್ಥೆಯ ಪ್ರಮುಖ ಹೆಸರು ಏನಿರುತ್ತೆ ಅಂದ್ರೆ ನಗರ ಟೌನ್ ಪ್ರೈಮರಿ ಟೌನ್ ಅರ್ಬನ್ ಹೆಲ್ತ್ ಸೆಂಟರ್ಸ್ ಅಂತ, ಅಥವಾ ಅರ್ಬನ್ ಹೆಲ್ತ್ ಸೆಂಟರ್ಸ್ ಅಂತಕ್ಕಂಥದ್ದು. ಅರ್ಬನ್ ಹೆಲ್ತ್ ಸೆಂಟರ್ಸ್ ಅಂತಂದ್ರೆ ಅದು ಪಟ್ಟಣ ಆರೋಗ್ಯ ಕೇಂದ್ರಗಳು ಅಂತಕ್ಕಂಥದ್ದು. ಟೌನ್ ಆರ್ ಹೈಲಿ ಪಾಪ್ಯುಲೇಟೆಡ್ ವಿಚ್ ಲೀಡ್ಸ್ ಟು ಹೈ ಕ್ರೈಮ್ ರೇಟ್. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಲಕ್ಷಣವನ್ನ ನೋಡೋದಾದ್ರೆ, ಪಟ್ಟಣವು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ನಾನು ಹೇಳಿದೆ, ಪಟ್ಟಣವು ಒಂದು ಟೌನ್ ನಲ್ಲಿ ಏನ್ ನೋಡ್ತೀವಿ ಅಂದ್ರೆ ಹೈಲಿ ಪಾಪ್ಯುಲೇಟೆಡ್ ಅನ್ನ ನೋಡ್ತೀವಿ, ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಜನರನ್ನ ನೋಡ್ತೀವಿ. ಬಟ್ ನಾವು ಇವಾಗ ಟೌನ್ ಅನ್ನ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ನಾವು ಆಸ್ ಪರ್ ದ ಯಾವುದು ಕರ್ನಾಟಕ ಪುರಸಭೆಯ ಕಾಯ್ದೆ ಪ್ರಕಾರ ಟೌನ್ ಅನ್ನ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಮತ್ತೆ ಟೌನ್ ನಲ್ಲಿ ಅಂದ್ರೆ ಟೌನ್ ಆರ್ ಹೈಲಿ ಪಾಪ್ಯುಲೇಟೆಡ್ ವಿಚ್ ಲೀಡ್ಸ್ ಟು ಹೈ ಕ್ರೈಮ್ ರೇಟ್. ಟೌನ್ ನಲ್ಲಿ ನಾವು ಹೆಚ್ಚಿನ ಅಪರಾಧ ಕಾರ್ಯಚಟುವಟಿಕೆಗಳಿಗೆ ಕಾರಣವಾಗುತ್ತೆ. ಜನಸಂಖ್ಯೆ ಹೆಚ್ಚಿರೋದ್ರಿಂದ ಸಹಜವಾಗಿ ಇಲ್ಲಿ ಹೆಚ್ಚಿನ ಅಪರಾಧ ಪ್ರಮಾಣಕ್ಕೆ ಇದು ಕಾರಣವಾಗುತ್ತೆ. ಕ್ರೈಮ್ ರೇಟ್ ಟೌನ್ ನಲ್ಲಿ ಸಾಕಷ್ಟು ಇರುತ್ತೆ. ಅದೇ ಸಿಟಿಯಲ್ಲಿ ಬಂದಾಗ ನೀವು ಕ್ರೈಮ್ ರೇಟ್ ಕಡಿಮೆ ಇರುತ್ತೆ. ಸಿಟಿಗೆ ಬಂದಾಗ ಸಿಟಿಯಲ್ಲಿ ನೋಡ್ರಿ, ನೀವು ಸಿಟಿಯಲ್ಲಿ ಒಂದು ಅಪರಾಧ ಪ್ರಕರಣಗಳು ಕಡಿಮೆ ಇರುತ್ತೆ. ಬಟ್ ಟೌನ್ ನಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿ ಇರುತ್ತೆ. ಹೊಡೆಯೋದು, ಬಡಿಯೋದು, ಮತ್ತೆ ಇನ್ನಿತರ ಏನೋ ಕಿಡ್ನಾಪಿಂಗು, ಮತ್ತೆ ಅತ್ಯಾಚಾರ ಅಂತಕ್ಕಂಥದ್ದು, ಕೌಟುಂಬಿಕ ದೌರ್ಜನ್ಯ ಅಂತಕ್ಕಂಥದ್ದು, ಮತ್ತೆ ಕೊಲೆ, ಸುಲಿಗೆ, ಕಳ್ಳತನ, ಹೀಗೆ ಅಪರಾಧದ ಒಂದು ಪ್ರಮಾಣ ಏನಿರುತ್ತೆ ಅಂದ್ರೆ ಟೌನ್ ನಲ್ಲಿ ತುಂಬಾನೇ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಹೈಲಿ ಪಾಪ್ಯುಲೇಟೆಡ್ ಏರಿಯಾ ವಿಚ್ ಇಟ್ ಲೀಡ್ಸ್ ಟು ಹೈ ಕ್ರೈಮ್ ರೇಟ್. ಇದು ಏನಾಗತ್ತೆ ಅಂದ್ರೆ, ಹೆಚ್ಚಿನವಾದ ಜನಸಂಖ್ಯೆ ಇರತಕ್ಕಂಥ ಪ್ರದೇಶದಲ್ಲಿ ಅಹಿತಕರ ಅಪರಾಧ ಚಟುವಟಿಕೆಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಇದು ಹೆಚ್ಚಿನ ಅಪರಾಧ ಪ್ರಮಾಣಕ್ಕೆ ಸಹ ಏನಾಗತ್ತೆ ಅಂತಂದ್ರೆ ಇದು ಕಾರಣವಾಗತ್ತೆ. ದೆನ್ ಟೌನ್ ಪೊಸೆಸ್ ವೆಲ್ ಡೆವಲಪ್ಡ್ ಕಮರ್ಷಿಯಲ್ ಸೆಂಟರ್. ಎಕ್ಸಾಂಪಲ್ ಬ್ಯಾಂಕ್ಸ್ ಆಗಿರ್ಬೋದು, ಇನ್ಸೂರೆನ್ಸ್ ಕಂಪನಿ ಆಗಿರ್ಬೋದು, ಅಂಡ್ ಅದರ್ ಸೆಲ್ಫ್ ಆರ್ ಗವರ್ಮೆಂಟ್ ಆರ್ಗನೈಸೇಷನ್. ನಾನು ಫಸ್ಟ್ ಬೇಸಿಕಲಿ ಡೆಫಿನಿಷನ್ ಅಲ್ಲಿ ಹೇಳಿದೆ, ಪಟ್ಟಣವು ಇವತ್ತು ಉತ್ತಮವಾದಂತಹ ಅಭಿವೃದ್ಧಿಯನ್ನ
ಹೊಂದಿದೆ ಮತ್ತೆ ಉತ್ತಮವಾಗಿ ಟೌನ್ಗಳು ಬೆಳವಣಿಗೆಯನ್ನ ಹೊಂದ್ತಾ ಇದೆ. ಟೌನ್ ಪ್ರೊಸೆಸ್ ವೆಲ್ ಡೆವಲಪ್ಡ್. ಇವತ್ತು ಪ್ರತಿಯೊಂದು ಟೌನ್ ಪಟ್ಟಣವು ಒಂದು ಸುಂದರವಾಗಿ ಉತ್ತಮವಾದಂತಹ ಅಭಿವೃದ್ಧಿಯ ಕೇಂದ್ರಗಳಾಗಿವೆ. ಇವತ್ತು ಪಟ್ಟಣದಲ್ಲಿ ಸಹ ವಾಣಿಜ್ಯ ಕೇಂದ್ರಗಳನ್ನ ನೋಡ್ತೀವಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನ ನೋಡ್ತೀವಿ. ವಾಣಿಜ್ಯ ಕೇಂದ್ರಗಳನ್ನ ನಾವು ಪಟ್ಟಣದಲ್ಲಿ ಸಹ ಇವತ್ತು ಕಾಣ್ಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಬ್ಯಾಂಕ್ಗಳು ಟೌನ್ ನಲ್ಲಿ ಇವತ್ತು ಮಿನಿಮಮ್ ಒಂದು 5 to 6 ಬ್ಯಾಂಕ್ಸ್ ಅನ್ನ ನಾವು ಟೌನ್ ಅಲ್ಲಿ ನೋಡ್ತಾ ಇದ್ವಿ. ಗ್ರಾಮೀಣ ಭಾಗದಲ್ಲಿ ನೋಡಿದ್ರೆ ಯಾವುದೋ ಒಂದು ಬ್ಯಾಂಕ್ ಅನ್ನ ಮಾತ್ರ ನೋಡ್ತೀವಿ. ಬಟ್ ಟೌನ್ ನಲ್ಲಿ ಇವತ್ತು ಮಿನಿಮಮ್ 5 to 6 ಬ್ಯಾಂಕ್ಗಳನ್ನ, ಬೇರೆ ಬೇರೆ ರೀತಿಯಾದಂತಹ ವಿವಿಧ ಬ್ಯಾಂಕ್ಗಳನ್ನ ನಾವು ಟೌನ್ ನಲ್ಲಿ ನೋಡ್ತಾ ಇದ್ವಿ. ಮಿನಿಮಮ್ ನಾನು ಹೇಳ್ತಾ ಇರೋದು ಮಿನಿಮಮ್ ಬ್ಯಾಂಕ್ಗಳನ್ನ ನಾವು ನೋಡ್ತಾ 5-6 ಬ್ಯಾಂಕ್ಗಳನ್ನ ನಾವು ಒಂದು ಟೌನ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಬೇರೆ ಬೇರೆ ರೀತಿಯಂತ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಖಾಸಗಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಸೂಕ್ಷ್ಮ ಹಣಕಾಸಿನ ಕಿರು ಸಾಲ ಸಂಸ್ಥೆಗಳಾಗಿರ್ಬೋದು, ಇವತ್ತು ಟೌನ್ ನಲ್ಲಿ ನಾವು ನೋಡ್ತಾ ಇದ್ವಿ. ಇವನ್ ಟೌನ್ ನಲ್ಲಿ ಇವತ್ತು ವಿಮಾ ಕಂಪನಿಗಳನ್ನ ಸಹ ನಾವು ನೋಡ್ತಾ ಇದ್ವಿ, ಇನ್ಸೂರೆನ್ಸ್ ಕಂಪನೀಸ್ಗಳನ್ನ. ಟೌನ್ ನಲ್ಲಿ ಇವತ್ತು ಪ್ರತಿಯೊಂದು ಟೌನ್ ನಲ್ಲಿ ಸಹ ಪ್ರತ್ಯೇಕವಾದಂತಹ ವಿಮಾ ಕಂಪನಿ ಕಚೇರಿಗಳನ್ನ ಸಹ ನೋಡ್ತಾ ಇದ್ವಿ. ಅದ್ರ ಜೊತೆಗೆ ವಿವಿಧ ಸರ್ಕಾರಿ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳಾಗಿರ್ಬೋದು, ವಿವಿಧ ಸರ್ಕಾರಿ ಕಚೇರಿಗಳು, ಇಲಾಖೆಗಳನ್ನ ನಾವು ಟೌನ್ ನಲ್ಲಿ ಇವತ್ತು ನೋಡ್ತಾ ಇದ್ವಿ. ಜನರ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸಲಿಕ್ಕೆ, ಜನರಿಗೆ ಒಂದು ಸೇವೆಗಳನ್ನ ದೊರಕಿಸಿಕೊಡ್ಲಿಕ್ಕೆ, ಸೇವಾ ಕಾರ್ಯದಲ್ಲಿ ಜನರು ತೊಡಗಲಿಕ್ಕೆ, ಸೇವಾ ಕಾರ್ಯದ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಇವತ್ತು ಬ್ಯಾಂಕುಗಳು, ವಿಮಾ ಕಂಪನಿಗಳು, ಇತರ ಸ್ವಯಂ ಮತ್ತು ಸರ್ಕಾರಿ ಇತರ ಸಂಸ್ಥೆಗಳು ಇವತ್ತು ನಾವು ಟೌನ್ ನಲ್ಲಿ ನೋಡ್ತಾ ಇದ್ದೀವಿ. ಇದಿಷ್ಟು ಯಾವುದಂದ್ರೆ ಪಟ್ಟಣದ ಪ್ರಮುಖ ಲಕ್ಷಣಗಳು. ಸಿಟೀಸ್ ಬಗ್ಗೆ ನಾಳೆ ನೋಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸಿಟೀಸ್ ಬಗ್ಗೆ. ಹಲೋ, ಕೇಳಿಸ್ತಾ ಇದೆಯಾ?